ನಂದನಪುರದ ಕಾಡಿನಲ್ಲಿ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿಯ ಜೊತೆ ವಾಸಿಸ್ತಾ ಇದ್ಲು. ಶ್ಯಾಮ್ ಹಕ್ಕಿ ಗದ್ದೆಯಲ್ಲಿ ಕೆಲಸ ಮಾಡಿ ಪರಿವಾರ ನೋಡ್ಕೊಳ್ತಾ ಇದ್ದ. ಅದೇ ಗದ್ದೆಯ ಹತ್ತಿರ ಒಂದು ಆಲದ ಮರ ಕೂಡ ಇತ್ತು. ಮೈನಾ ಹಕ್ಕಿಗೆ ಮದುವೆಯಾಗಿ ತುಂಬಾ ಸಮಯಗಳ ನಂತರ ಒಬ್ಬ ಮಗ ಹುಟ್ಟಿದ್ದ. ಅದೇ ಖುಷಿಗೆ ಶ್ಯಾಮ್ ಹಕ್ಕಿ ಮತ್ತೆ ಮೈನಾ ಹಕ್ಕಿ ನೆರೆಮನೆಯ ಪಕ್ಷಿಗಳನ್ನ ಮನೆಗೆ ಊಟಕ್ಕೆ ಕರೆದಿದ್ರು. ರೀ, ನಾವು ನಮ್ಮ ಮರಿಗೆ ಏನು ಅಂತ ಹೆಸರಿಡೋಣ? ನನ್ನ ಮಗ ಗುಂಡು ಗುಂಡಾಗಿರೋದ್ರಿಂದ ಅವನಿಗೆ ಗೋಲು ಅಂತ ಹೆಸರಿಡೋಣ. ನಾನು ಕೂಡ ಅದೇ ಹೆಸರನ್ನ ಇಷ್ಟಪಡ್ತೇನೆ. ಆಯ್ತು ರೀ, ಇವತ್ತಿನಿಂದ ನಮ್ಮ ಈ ಪುಟ್ಟ ಮಗನ ಹೆಸರು ಗೋಲು ಅಂತ. ಅಮ್ಮ ಮೈನಾ ಹಕ್ಕಿ ಗೋಲುನ ತುಂಬಾ ಅಂದ್ರೆ ತುಂಬಾ ಮುದ್ದು ಮಾಡಿ ಸಾಕ್ತಾ ಇದ್ಲು. ಅಮ್ಮ ಹಕ್ಕಿ ತನ್ನ ಮಗನಿಗೆ ಎಷ್ಟು ಬೇಕೋ ಅದಕ್ಕಿಂತಲೂ ಜಾಸ್ತಿನೇ ಊಟ, ತಿಂಡಿ, ಸ್ವೀಟ್ಸ್ ಎಲ್ಲನೂ ಕೊಡ್ತಾ ಇದ್ಲು. ವಿಧ ವಿಧವಾದ ಅಡುಗೆ ಮಾಡಿ ಒಬ್ಬನೇ ಒಬ್ಬ ಮುದ್ದಿನ ಮಗನಿಗೆ ಅಮ್ಮ ಹಕ್ಕಿ ಮಾಡಿ ಬಡಿಸ್ತಾ ಇದ್ಲು. ಊಟ ಮಾಡಿ ಮಗ ಗೋಲು ಹಕ್ಕಿ ಮಲ್ಕೊಳ್ತಾ ಇದ್ದ. ನೋಡ್ತಾ ನೋಡ್ತಾನೆ ಗೋಲು ದೊಡ್ಡವನಾಗೋ ಜೊತೆಗೆ ದಪ್ಪ ಕೂಡ ಆಗ್ತಾ ಇದ್ದ. ಗೋಲು ಈಗ ತುಂಬಾ ಸೋಮಾರಿಯಾಗಿದ್ದ. ಯಾಕಂದ್ರೆ ಅವನು ಅಮ್ಮನ ಮುದ್ದಿನ ಮಗ. ದಿನ ಇಡೀ ಅಮ್ಮ ಮಾಡಿದ ತಿಂಡಿ ತಿನ್ನೋದು, ಊಟ ಮಾಡೋದು, ಮಲಗೋದು ಇಷ್ಟೇ ಅವನ ಕೆಲಸ. ಗೋಲು, ನನ್ ಕಂದ, ನೋಡು, ನಿನಗೆ ಏನು ಬೇಕೋ ಅದನ್ನ ಹೇಳು, ನನಗೆ ನಾನು ಮಾಡಿಕೊಡ್ತೇನೆ. ನನ್ನ ಮುದ್ದಿನ ಮಗ ಅಲ್ವಾ ನೀನು? ಅಮ್ಮ ಹಕ್ಕಿ ಮತ್ತೆ ಅಪ್ಪ ಹಕ್ಕಿಯ ಮಿತಿ ಮೀರಿದ ಪ್ರೀತಿಯಿಂದ ಗೋಲು ತುಂಬ ದಪ್ಪ ಮತ್ತೆ ಸೋಮಾರಿಯಾಗ್ತಾ ಇದ್ದ. ಗೋಲು ಹಕ್ಕಿ ಮನೆಯಲ್ಲಿಯೇ ಇರ್ತಾ ಇದ್ದ. ಅವನ ಅಮ್ಮ ಅವನಿಗೆ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೂ ಬಿಡ್ತಾ ಇರಲಿಲ್ಲ. ಅಷ್ಟು ಮುದ್ದಿನಿಂದ ಸಾಕ್ತಾ ಇದ್ಲು. ಇದರಿಂದ ಗೋಲುಗೆ ವ್ಯಾಯಾಮ ಸಿಗ್ತಾ ಇರಲಿಲ್ಲ. ಈ ಕಾರಣದಿಂದ ಗೋಲುನ ಆರೋಗ್ಯದಲ್ಲಿ ಒಂದು ದಿನ ಅಚಾನಕ್ಕಾಗಿ ಏರುಪೇರಾಯಿತು. ಆಗ ಅಮ್ಮ ಹಕ್ಕಿ ಮತ್ತೆ ಅಪ್ಪ ಹಕ್ಕಿ ತುಂಬಾ ಚಿಂತೆಗೀಡಾಗ್ತಾರೆ. ಆವಾಗ ಶ್ಯಾಮ್ ಹಕ್ಕಿಯ ಮನೆಗೆ ಹತ್ತಿರದ ಮನೆಯ ಅಜ್ಜಿ ಆ ಮನೆಗೆ ಬರ್ತಾಳೆ. ಅವರು ಗೋಲುನ ನೋಡ್ತಾರೆ. ಏನಾಯ್ತು ಅಜ್ಜಮ್ಮ ನನ್ನ ಮಗನಿಗೆ? ಅಜ್ಜಮ್ಮನಿಗೆ ಗೋಲುನ ನೋಡಿ ಎಲ್ಲ ವಿಷಯನೂ ಗೊತ್ತಾಯ್ತು. ಗೋಲು ಹಕ್ಕಿಗೆ ಏನು ಸಮಸ್ಯೆ ಆಗ್ತಿದೆ ಅಂತ. ಆವಾಗ ಅಜ್ಜಮ್ಮ ಹೇಳ್ತಾಳೆ, ನನಗೆ ನಿನ್ನ ಮಗನ ಕಾಯಿಲೆಯ ಮದ್ದು ಗೊತ್ತಾಯ್ತು ಶ್ಯಾಮ್. ನಿನ್ನ ಗದ್ದೆಯ ಹತ್ತಿರ ಒಂದು ಹಳೆಯ ಆಲದ ಮರ ಇದೆಯಲ್ವಾ? ಹಾ ಅಜ್ಜಮ್ಮ, ಇದೆ. ಅದರಲ್ಲಿ ಇದೆ ನಿನ್ನ ಮಗನ ಕಾಯಿಲೆಯ ಮದ್ದು. ಅದ್ರಲ್ಲ? ಅದು ಹೇಗೆ ಅಜ್ಜಮ್ಮ? ಹೇಳ್ತೇನೆ ಮಗ. ಒಂದು ಕೆಲಸ ಮಾಡು, ನಿನ್ನ ಮಗ ಗೋಲುಗೆ ದಿನಾ ಆ ಆಲದ ಮರದ ಹತ್ತಿರ ಹೋಗ್ಲಿಕ್ಕೆ ಹೇಳು. ಮತ್ತೆ ಅದನ್ನ ಮುಟ್ಟಿ ಅಲ್ಲಿಂದ ವಾಪಸ್ ಬರಬೇಕು. ಹಾ, ಬೆಳಿಗ್ಗೆ ಬೆಳಿಗ್ಗೆ ಬೇಗ ಎದ್ದು ಹೋಗಬೇಕು. ಬೆಳಿಗ್ಗೆ ಹೋಗೋ ಮೊದಲು ಏನು ತಿನ್ನಬಾರ್ದು, ಗೊತ್ತಾಯ್ತಾ ನಿಂಗೆ? ಹಾ ಅಜ್ಜಮ್ಮ, ಗೊತ್ತಾಯ್ತು. ಆದರೆ ಅಂಥದ್ದು ಏನಿದೆ ಆ ಆಲದ ಮರದಲ್ಲಿ? ಓ, ಅದಾ? ಅದು ಸಾಮಾನ್ಯ ಆಲದ ಮರ ಅಲ್ಲ. ಅದು ಹಳೆಯ ಜಾದೂ ಇರೋ ಆಲದ ಮರ. ಆದರೆ ಇಲ್ಲಿಯವರೆಗೆ ಯಾರಿಗೂ ಈ ವಿಷಯ ಗೊತ್ತಿರಲಿಲ್ಲ ಅಲ್ವಾ ಅಜ್ಜಮ್ಮ? ಮರುದಿನದಿಂದ ಶುರುವಾಯಿತು ಗೋಲುನ ಟ್ರೀಟ್ಮೆಂಟ್. ಗೋಲು ಹಕ್ಕಿ ಬೆಳಗ್ಗೆ ಎದ್ದು ಕೂಡಲೇ, ಅಮ್ಮ, ನನಗೆ ಹಸಿವಾಗ್ತಿದೆ, ಏನಾದರೂ ತಿನ್ನಲಿಕ್ಕೆ ಕೊಡಮ್ಮ. ಇಲ್ಲ ಗೋಲು, ಇವತ್ತಿನಿಂದ ನೀನು ನಿನ್ನ ಅಪ್ಪನ ಜೊತೆ ಗದ್ದೆಗೆ ಹೋಗಬೇಕು. ಆಮೇಲೆ ಅಲ್ಲೇ ಹತ್ತಿರದಲ್ಲಿ ಒಂದು ಜಾದು ಇರೋ ಆಲದ ಮರ ಇದೆಯಂತೆ, ಅದನ್ನೇ ಮುಟ್ಟಿ ವಾಪಸ್ ಬರಬೇಕು.
ಆಮೇಲೆ ನಿನಗೆ ನಾನು ಊಟ ಕೊಡ್ತೇನೆ. ಅರೆ ಅಮ್ಮ, ಇದೆಲ್ಲ ಏನು? ನನ್ನ ಕೈಲಿ ಆಗಲ್ಲ. ಗೋಲು ಹಕ್ಕಿ ಮನಸ್ಸಿಲ್ಲದೆ ಸ್ವಲ್ಪ ಹಾರಾಡ್ತಾನೆ, ಸ್ವಲ್ಪ ಕೂತ್ಕೊಳ್ತಾನೆ. ಅದೇ ರೀತಿ ಮಾಡ್ತಾ ಮಾಡ್ತಾ ಹೇಗೋ ಗದ್ದೆ ಹತ್ರ ತಲುಪ್ತಾನೆ. ಗೋಲು, ನೀನ್ ಬಂದ್ಯಾ? ಇಲ್ಲಿ ಬಾ. ನೋಡು, ಅಲ್ಲಿದೆ ಆ ಆಲದ ಮರ. ಹೋಗು, ಅದನ್ನ ಮುಟ್ಟಿ ಅಲ್ಲಿಂದ ವಾಪಸ್ ಹೋಗ್ಬೇಕು. ನಿನ್ನ ಆರೋಗ್ಯ ಬೇಗ ಸರಿ ಹೋಗ್ತದೆ. ಆಯ್ತು ಅಪ್ಪ, ಆದರೆ ಈಗ ನನಗೆ ವಾಪಸ್ ಮನೆಗೆ ಹೋಗಲಿಕ್ಕೆ ಆಗಲ್ಲ ಅನ್ಸುತ್ತೆ ಅಪ್ಪ. ನಾನು ತುಂಬ ಸುಸ್ತಾಗಿದ್ದೇನೆ. ಇಲ್ಲ ಗೋಲು, ಆ ಥರ ಎಲ್ಲ ಮಾಡಲಿಕ್ಕೆ ಇಲ್ಲ. ನೀನು ನನ್ನ ಮುದ್ದಿನ ಮಗ ಅಲ್ವಾ? ಹೋಗು ಗೋಲು. ಗೋಲು ಹಕ್ಕಿ ಆಲದ ಮರವನ್ನ ಮುಟ್ಟಿ ವಾಪಸ್ ಮನೆಗೆ ಬರ್ತಾನೆ. ಅವನು ಇವತ್ತು ತುಂಬಾ ಸುಸ್ತಾಗಿದ್ದ. ಗೋಲು, ನನ್ನ ಕಂದ, ಬಾ ಊಟ ಮಾಡು. ಅಮ್ಮ, ಇದೇನು ಇಷ್ಟೇನಾ ಊಟ? ಹಾ ಗೋಲು, ಇವತ್ತಿನಿಂದ ನೀನು ಇಷ್ಟೇ ಊಟ ಮಾಡಬೇಕು. ಅಜ್ಜಮ್ಮ ಏನು ಹೇಳಿ ಹೋಗಿದ್ದಾರೆ ಹೇಳು? ಗೊತ್ತಿದೆಯಲ್ವಾ ನಿಂಗೆ? ಆ ಅಜ್ಜಮ್ಮನ್ನ ನಾನು ಬಿಡಲ್ಲ, ಬರಲಿ ಅವರು. ಆ ಥರ ಎಲ್ಲ ಏನು ಹೇಳಬಾರ್ದು ಗೋಲು. ಅವರು ನಿನ್ನ ಒಳ್ಳೆಯದಕ್ಕೆ ಹೇಳಿ ಹೋದರು. ದಿನಗಳು ಉರುಳ್ತಾ ಇದ್ವು. ಮತ್ತೆ ಗೋಲು ಹಕ್ಕಿ ದಿನ ಆಲದ ಮರ ಮುಟ್ಟಿ ಮನೆಗೆ ವಾಪಸ್ಸಾಗ್ತಾ ಇದ್ದ. ಇವಾಗ ಗೋಲುವಿನ ಆರೋಗ್ಯ ಕೂಡ ಸುಧಾರಿಸಿತ್ತು. ಇವಾಗ ಗೋಲುಗೆ ಮೊದಲಿನ ಥರ ಸುಸ್ತಾಗೋದಾಗ್ಲಿ ಹಾರೋದಕ್ಕೆ ಕಷ್ಟ ಆಗೋದಾಗ್ಲಿ ಆಗ್ತಿರ್ಲಿಲ್ಲ. 1 ತಿಂಗಳುಗಳ ಸಮಯ ಗೋಲು ಬೆಳಗ್ಗೆ ಬೇಗ ಎದ್ದು ಆಲದ ಮರದ ಹತ್ತಿರ ಹೋಗಿ ವಾಪಸ್ಸಾಗ್ತಾ ಇದ್ದ. ಇವಾಗ ಅಮ್ಮ ಹಕ್ಕಿ ಮತ್ತೆ ಅಪ್ಪ ಹಕ್ಕಿ ತನ್ನ ಮಗನ ಆರೋಗ್ಯ ನೋಡಿ ತುಂಬ ಖುಷಿಯಾದ್ರು. ಒಂದು ದಿನ ಅಜ್ಜಮ್ಮ ಶ್ಯಾಮ್ ಹಕ್ಕಿಯ ಮನೆಗೆ ಬರ್ತಾರೆ. ಮತ್ತೆ ಹೇಳ್ತಾರೆ, ಗೋಲು ಮೊಮ್ಮಗನೇ, ಹೇಗಿದ್ದೀಯಾ ಈಗ ನೀನು? ಹಾ ಅಜ್ಜಮ್ಮ, ಬನ್ನಿ. ನಾನು ತುಂಬ ಚೆನ್ನಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ. ಅದೇ ನೀವು ಹೇಳಿದ್ರಲ್ವಾ, ಅದೇ ಜಾದು ಇರೋ ಆಲದ ಮರ, ಅದರ ಚಮತ್ಕಾರದಿಂದ ನನ್ನ ಆರೋಗ್ಯ ಕೂಡ ಸರಿಯಾಗಿದೆ. ಗೋಲು ಮೊಮ್ಮಗನೇ, ಆ ಆಲದ ಮರದಲ್ಲಿ ಯಾವುದೇ ಜಾದು ಇಲ್ಲ. ಆ ಜಾದು ನಿನ್ನ ಹತ್ರನೇ ಇದೆ. ನನ್ನ ಹತ್ರನಾ? ಹಾ ಗೋಲು, ನಿನ್ನ ಹತ್ತಿರನೇ. ನಿನ್ನ ಆರೋಗ್ಯ ನಿನ್ನ ಕಾರಣದಿಂದನೇ ಸರಿ ಹೋಗಿದೆ, ಆಲದ ಮರದ ಕಾರಣದಿಂದ ಅಲ್ಲ. ಅದು ಹೇಗೆ ಅಜ್ಜಮ್ಮ? ನೋಡು ಮೈನಾ ಮಗಳೇ, ನೀನು ನಿನ್ನ ಮಗನಿಗೆ ಅವಶ್ಯಕತೆಗಿಂತ ಜಾಸ್ತಿನೇ ತಿನ್ನೋದಕ್ಕೆ ಕೊಡ್ತಾ ಇದ್ದಿ. ಮತ್ತೆ ಅವನಿಗೇನು ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಅವನು ಹಾರ್ತಾನೂ ಇರಲಿಲ್ಲ, ಹೆಚ್ಚಾಗಿ ಮಲಗ್ತಾನೇ ಇದ್ದ. ಇದರಿಂದ ಅವನು ದಪ್ಪ ಆಗಿದ್ದ. ಮತ್ತೆ ಅವನ ಆರೋಗ್ಯ ಕೂಡ ಹಾಳಾಗಿತ್ತು. ದಿನ ಗೋಲು ಆಲದ ಮರದ ಕಡೆಗೆ ಹಾರ್ತಿದ್ದರಿಂದ ಒಳ್ಳೆ ಗಾಳಿ, ಬೆಳಕು ಮತ್ತು ವ್ಯಾಯಾಮ ಸಿಕ್ಕಿರೋದ್ರಿಂದ ಅವನ ಆರೋಗ್ಯ ಸರಿಯಾಗ್ತಾ ಬಂತು. ಮತ್ತೆ ಅವನು ಹುಷಾರಾದ. ಓ, ಇದಾ ವಿಷಯ? ಆಯಿತು ಅಜ್ಜಮ್ಮ, ನೀವು ನಮಗೆ ಒಳ್ಳೆ ವಿಷಯನೇ ಹೇಳಿಕೊಟ್ರಿ. ನಮ್ಮ ಜೀವಕ್ಕೆ ಖಂಡಿತ ವ್ಯಾಯಾಮ ಬೇಕೇ ಬೇಕು. ಆಯಿತು ಶ್ಯಾಮ್, ನಾನು ಹೋಗ್ತೇನೆ. ಅಪ್ಪ, ಇವತ್ತಿನಿಂದ ನಾನು ಕೂಡ ನಿಮ್ಮ ಜೊತೆಗೆ ಗದ್ದೆಗೆ ಬರ್ತೇನೆ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ. ಕೆಲಸ ಮಾಡೋದ್ರಿಂದ ವ್ಯಾಯಾಮ ಕೂಡ ಸಿಗ್ತದೆ ಅಲ್ವಾ ಅಪ್ಪ? ಆವಾಗ ನನಗೆ ಆ ಆಲದ ಮರವನ್ನು ಮುಟ್ಟಿ ವಾಪಸ್ ಬರಬೇಕಾಗಿಲ್ಲ. ಆಯಿತು ಗೋಲು, ನಿನಗೆ ಹೇಗಾಗ್ತದೋ ಹಾಗೆ ಮಾಡು. ಈ ಕಥೆಯಿಂದ ನಮಗೆ ಏನು ತಿಳಿದು ಬರ್ತದೆ ಅಂದರೆ, ನಮಗೆ ನಮ್ಮ ಶರೀರದ ಮೇಲೆ ಕಂಟ್ರೋಲ್ ಇರಬೇಕು. ಅವಶ್ಯಕತೆಗಿಂತ ಜಾಸ್ತಿ ತಿನ್ನಬಾರ್ದು. ಮತ್ತು ವ್ಯಾಯಾಮ ಕೂಡ ಮುಖ್ಯವಾದದ್ದು.